ಇನ್ನು ಕಳೆದ ಬಾರಿಯ ಚುನಾವಣೆ ನಡೆದು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ 4.5 ವರ್ಷ ಎಲ್ಲೂ ಸದ್ದು ಸುದ್ದಿ ಇಲ್ದಂಗಿದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಕಳೆದ 2 ತಿಂಗಳಿಂದ ಮತ್ತೆ ತಮ್ಮ ಮಾತುಗಳ ಮುಖೇನವಾಗಿ ಸದ್ದು ಮಾಡ್ತಿದ್ದಾರೆ. ಹಿಂದೆ ಸಂವಿಧಾನ ಬದಲು ಮಾಡೋಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ದ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೆ ಅದೇ ಧಾಟಿಯ ಮಾತುಗಳನ್ನಾಡಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಹೊಸ ಕಿಡಿಯನ್ನ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಮಾತಿನ ಬರದಲ್ಲಿ ಬಳಸಿರುವಂತಹ ಕೆಲ ಹೊಲಸು ಮಾತುಗಳು ತೀವ್ರ ಟೀಕೆಗೂ ಕೂಡ ಗುರಿಯಾಗಿದೆ. ಸಿಎಂ ಸಿದ್ದರಾಮಯ್ಯನವರಂತೂ ಸಂವಿಧಾನದ ಬದಲಾವಣೆ ಅಂತ ವಿಚಾರವಾಗಿ ಏನಾದರೂ ಇವರು ಕೈ ಹಾಕಿದ್ರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಾಗಾದ್ರೆ ಆಗ್ತಾ ಇರೋದೇನು ಬನ್ನಿ ತೋರಿಸ್ತೀವಿ. ಅಂದು ಸಂವಿಧಾನ ಬದಲು ಮಾಡೋಕೆ ನಾವು ಬಂದಿರೋದು, ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಇಂದು ಮೆಜಾರಿಟಿ ಬಂದ್ರೆ ಸಂವಿಧಾನ ತಿದ್ದುಪಡಿ, ಮುಂದೆ ಮಾರಿ ಜಾತ್ರೆ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡಿ ಹೆಂಗಿರುತ್ತೆ. ಸಂವಿಧಾನ ಬದಲಾದ್ರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಎಂದ ಸಿಎಂ. ದೇಶದಲ್ಲಿ ರಕ್ತಪಾತ ಸಂಘರ್ಷ, ಸಂವಿಧಾನ ಸಂಘರ್ಷ. ಸಂಸದ ಅನಂತಕುಮಾರ್ ಆಡಿರೋ ಮಾತನ್ನ ಇದೀಗ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಬಿಜೆಪಿ ವಿರುದ್ಧ ದೊಡ್ಡ ಸಮರ ಸಾರ್ತಿದೆ. ಸಂವಿಧಾನ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಜಟಾಪಟಿಯೇ ಶುರುವಾಗಿದೆ. ಅಷ್ಟಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಇತ್ತೀಚೆಗೆ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅನಂತಕುಮಾರ್, ಕಾಂಗ್ರೆಸ್ನವರು ಸಂವಿಧಾನದ ಮೂಲ ರೂಪವನ್ನೇ ತಿರುಚಿದ್ದಾರೆ. ಹಿಂದೂಗಳನ್ನ ದಮನಿಸುವ ರೀತಿ ಕಾನೂನು ತಂದಿದ್ದಾರೆ. ಸಂವಿಧಾನದಲ್ಲಿ ತಿದ್ದುಪಡಿ ತರಲು ಲೋಕಸಭೆ, ರಾಜ್ಯಸಭೆಗಳಲ್ಲಿ 3/2 ಭಾಗ ಬಹುಮತದ ಅವಶ್ಯಕತೆ ಇದೆ. ಹೀಗಾಗಿ ಬಿಜೆಪಿ 400ಕ್ಕಿಂತ ಅಧಿಕ ಸೀಟು ಗೆಲ್ಲಬೇಕು ಅಂತ ಹೇಳಿದ್ರು. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡಿ ಹೆಂಗಿರುತ್ತೆ. ಸಂವಿಧಾನ ತಿದ್ದುಪಡಿ ಅನ್ನೋ ಪದ ಟೆಕ್ನಿಕಲ್ ಆಗಿ ಸರಿಯಾಗೇ ಇದೆ. ಸಂವಿಧಾನಕ್ಕೆ ತಿದ್ದುಪಡಿ ತರುವ ಅವಕಾಶ ಸಂವಿಧಾನದಲ್ಲೇ ಇದೆ. 100ಕ್ಕೂ ಹೆಚ್ಚು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತರಲಾಗಿದೆ. ಆದರೆ ಅನಂತಕುಮಾರ್ ಈ ಹಿಂದೆ ಸಂವಿಧಾನ ಬದಲು ಮಾಡೋದಕ್ಕೆ ನಾವು ಬಂದಿರೋದು ಎಂದಿದ್ರು. ಆದ್ರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಹೀಗೆ 6 ವರ್ಷಗಳ ಹಿಂದೆ ಸಂವಿಧಾನ ಬದಲು ಮಾಡ್ತೀವಿ ಎಂದಿದ್ದ ಅನಂತಕುಮಾರ್ ಅವರೇ ಇದೀಗ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮೂಲ ಸಂವಿಧಾನವನ್ನೇ ತಿರುಚಿದೆ. ಅದನ್ನ ಬದಲು ಮಾಡಬೇಕು ಅಂದ್ರೆ ನಮಗೆ ಮೆಜಾರಿಟಿ ಬೇಕು ಅಂದಿದ್ದಾರೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ, ಮಾಡ್ಲಿ ಅಂತ ಬಿಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡಿ ಹೆಂಗಿರುತ್ತೆ. ಅನಂತಕುಮಾರ್ ಹೆಗಡೆ ಕಾಂಗ್ರೆಸ್ ಹೆಸರು ಉಲ್ಲೇಖಿಸಿ ಆಡಿರೋ ಮಾತು ಇದೀಗ ಕೈಪಾಳಯವನ್ನ ಕುದಿಯುವಂತೆ ಮಾಡಿದೆ. ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಅನಂತಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳೋ ದಮ್ ತಾಕತ್ತು ಬಿಜೆಪಿಗಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅನಂತಕುಮಾರ್ ಹೇಳಿದ್ದನ್ನ RSSನವರು ಹೇಳಿದ್ರು. ಹೆಗಡೆ ಹೇಳಿಕೆ ವೈಯಕ್ತಿಕ ಎಂದು ಬಿಜೆಪಿ ಹೇಳಿದ್ದು ನಾಚಿಕೆಗೇಡು ಅಂತ ಕಿಡಿಕಾರಿದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ ಮಾತನಾಡಿದ ಸಿಎಂ, ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತಪಾತ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಬಿಜೆಪಿಯವರ ಬಣ್ಣ ಇವತ್ತು ಬಯಲಾಗಿದೆ. ಅವರ ಅಜೆಂಡಾ ಅನಂತಕುಮಾರ್ ಹೆಗಡೆಯವರ ಮೂಲಕ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಹೇಳಿಸಿದ್ದಾರೆ. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರು ಅನಂತಕುಮಾರ್ ಹೆಗಡೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳ್ಬೇಕು, ಸ್ಪಷ್ಟೀಕರಣ ಕೊಡಬೇಕು. ಒಂದು ಬಿಜೆಪಿ ಮ್ಯಾನಿಫೆಸ್ಟೋಲ್ಲಿ ಮಾಡ್ಬಿಡಲ್ಲ, ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಬಿಜೆಪಿ ಅವರು ಎದೆ ಮುಟ್ಕೊಂಡು ಹೇಳ್ಬೇಕು. ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀವಿ. ಅವನಿಗೆ ಉಚ್ಚಾಸ್ಪತ್ರೆ ಸೇರಿಸ್ಬೇಕು ನಿಜವಾಗ್ಲೂ ಬಿಜೆಪಿ ಅವರು. ಅವನಿಗೆ ನಾಲಿಗೆಗೆ ಮತ್ತು ಮಿದುಳಿಗೆ
ಕನೆಕ್ಷನ್ ಗ್ಯಾಪ್ ಆಗೈತೆ. ಅವರನ್ನ ಪಕ್ಷದಿಂದ ಹೊರಕ್ಕೆ ಹಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು, ಇಲ್ಲ ಅವರನ್ನ ನಿಯಂತ್ರಣ ಮಾಡ್ಬೋದು. ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಬಿಜೆಪಿಯಲ್ಲೇ ಪರ ವಿರೋಧ ವ್ಯಕ್ತವಾಗಿದೆ. ಅನಂತಕುಮಾರ್ ಹೇಳಿಕೆ ಅವರ ವೈಯಕ್ತಿಕ, ಅದಕ್ಕೂ ಪಕ್ಷಕ್ಕೂ ಏನೋ ಸಂಬಂಧವಿಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಅಲ್ಲದೆ ಅವರಿಂದ ವಿವರಣೆ ಪಡೆಯೋದಾಗಿ ಟ್ವೀಟ್ನಲ್ಲೇ ತಿಳಿಸಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದನ್ನೇ ಟ್ವೀಟ್ ಮಾಡಿದ್ದಾರೆ. ಆದರೆ ಅನಂತಕುಮಾರ್ ಹೇಳಿಕೆಯನ್ನ ಮಾಜಿ ಶಾಸಕ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ಅವರ ಮಾತಲ್ಲೇ ತಪ್ಪೇನಿದೆ, ಸಂವಿಧಾನ ತಿದ್ದುಪಡಿಗೆ ಸಂವಿಧಾನದಲ್ಲೇ ಅವಕಾಶ ಇದೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ, ಬದಲಾಯಿಸುವ ಪ್ರಶ್ನೆ ಇಲ್ಲ, ಬದಲಾಯಿಸುವಂತ ಅವಕಾಶ ಯಾರಿಗೂ ಇಲ್ಲ, ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ. ಸಂವಿಧಾನ ತಿದ್ದುಪಡಿ ವಿಚಾರವಾಗಿ ವಿವಾದ ಮೈ ಮೇಲೆ ಎಳೆದುಕೊಂಡಿರುವ ಬಿಜೆಪಿ ಸಂಸದ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಲಿ ಅಂತ ನಾಲಗೆ ಹರಿಬಿಟ್ಟಿದ್ದಾರೆ. ದೇಶವನ್ನ ರೂಲ್ ಮಾಡೋ ಪಾರ್ಟಿ ಜನ, ನಿಮ್ಮ ಧ್ವನಿ ಹೇಗಿರಬೇಕು, ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು, ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಆದ್ರೆ ಲೀಡರ್ಶಿಪ್ ಅಲಗಾಡಬಾರದು. ಯಾವತ್ತೂ ಕೂಡ ಲೀಡರ್ಶಿಪ್ ಅಲಗಾಡಬಾರದು. ಸದ್ಯ ಅನಂತಕುಮಾರ್ ಹೇಳಿಕೆಯನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಅತ್ತ ಅನಂತಕುಮಾರ್ ಅವರಿಂದ ಬಿಜೆಪಿ ಅಂತರ ಕಾಯ್ದುಕೊಳ್ತಿದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಟಿಕೆಟ್ ಘೋಷಣೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಅನಂತ್ ಹೇಳಿಕೆ ಅಭ್ಯರ್ಥಿ ಆಯ್ಕೆ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.